ಸೊ ಆ್ಯಕ್ಚುಲಿ ವೆರಿಕೋಸಿಟಿ ಏನಿದೆ ಅದು ನರಗಳಿಗೆ ಬರುವಂಥ ಸಮಸ್ಯೆ ಅಲ್ಲ, ಅದು ನಮ್ಮ ವೇನ್ಸ್ಗೆ ಬರುವಂಥ ಸಮಸ್ಯೆ. ಅಂದರೆ ನಾವು ಏನಾದರೂ ಕೆಲಸ ಮಾಡಿ ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ಸಾಕು, ನಮ್ಮ ಕಾಲುಗಳೆಲ್ಲ ತುಂಬ ಊತ ಆಗುತ್ತೆ, ಸರಿಯಾಗಿ ನಮಗೆ ನಡೆಯೋಕ್ಕಾಗಬೇಕು ಅಂತಿಲ್ಲ. ರಾತ್ರಿ ಮಲಗಿದಾಗ ನಮ್ಮ ಮೀನಖಂಡಗಳು ಮತ್ತು ಕಾಲು ಒಂಥರ ರೆಸ್ಟ್ಲೆಸ್ ಆಗಿರುತ್ತೆ, ಯಾವಾಗಲೂ ತಿಕ್ತಾ ಇರಬೇಕು ಅಂತ ಅನಿಸುತ್ತೆ. ಸೊ ಇಷ್ಟು ಕಾರಣಗಳಿಂದ ಹೆಂಗಸರಲ್ಲಿ ಗಂಡಸರಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಈ ವೆರಿಕೋಸ್ ವೇನ್ಸ್ ಕಂಡು ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದರೊಟ್ಟಿಗೆ ಆ ಪ್ರಿಪರೇಷನ್ ಏನಿದೆ ಅದಕ್ಕೂ ಕೂಡ ಕೆಲವು ಹೆಲ್ತ್ ಬೆನಿಫಿಟ್ಸ್ ಇದ್ದಿದ್ದಕ್ಕೆ ಈ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಸೊಸೈಟಿಯಲ್ಲಿ ತುಂಬ ಕಾಮನ್ ಆಗಿ ಕಂಡುಬರುವಂಥ ಒಂದು ಸಮಸ್ಯೆ ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸ್. ಕೆಲವರಲ್ಲಿ ಅದು ಮೈಲ್ಡ್ ಆಗಿರುತ್ತೆ, ಇನ್ನು ಕೆಲವರಲ್ಲಿ ತುಂಬ ಸಿವಿಯರ್ ಆಗುತ್ತೆ. ಸೊ ಇನಿಷಿಯಲಿ ನಾವು ಇದು ಅಷ್ಟೊಂದು ಸಿವಿಯರ್ ಇಲ್ಲದೆ ಇದ್ದಾಗ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಅದಕ್ಕೆ ಕೊಡಲ್ಲ. ಅಂದರೆ ಮೈಲ್ಡ್ ಆಗಿ ನಮಗೆ ಟಾರ್ಚಸ್ ವೇನ್ಸ್ ಕಾಣುತ್ತೆ ಅಥವಾ ಕೆಲವರಲ್ಲಿ ಜಸ್ಟ್ ಸ್ಪೈಡರ್ ವೇನ್ ಇದ್ದಂಗೆ ಕಾಣುತ್ತೆ. ಸೊ ಅವಾಗ ಅಷ್ಟೊಂದು ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಆ್ಯಂಡ್ ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಅದು ನಾವು ಮಾಡ್ತಾ ಹೋಗ್ತೀವಿ. ಬಟ್ ಲೇಟೆಸ್ಟ್ ಸ್ಟೇಜಸಲ್ಲಿ ಏನಾಗುತ್ತೆ ಅಂದರೆ ಇದೇ ವೆರಿಕೋಸಿಟಿ ಜಾಸ್ತಿಯಾಗಿ ನಮಗೆ ಕಾಲುಗಳಲ್ಲಿ ಊತ ಬರುವಂಥ ಸಾಧ್ಯತೆ ಇದೆ, ಕಾಲುಗಳಲ್ಲಿ ತುಂಬ ತುರಿಕೆ ಬರುವಂಥ ಸಾಧ್ಯತೆ ಇದೆ, ಕಾಲುಗಳು ಒಂಥರ ಹೆವಿ ಫೀಲ್ ಆಗುವಂಥ ಸಾಧ್ಯತೆ ಇದೆ, ನಡೆಯುವಾಗ ಕಾಲುಗಳಲ್ಲಿ ತುಂಬ ನೋವು ಬರುವಂಥ ಸಾಧ್ಯತೆ ಇದೆ, ಮಲಗಿದಾಗ ಕಾಲು ಮೇನ್ಲಿ ಮೀನಖಂಡಗಳಲ್ಲಿ ತುಂಬ ಮಸಲ್ ಕ್ರ್ಯಾಂಪ್ಸ್ ಬರುವಂಥ ಸಾಧ್ಯತೆ ಇದೆ. ಇನ್ನು ಅದು ಜಾಸ್ತಿಯಾಗಿ ಎಕ್ಸಿಮಾ ಮತ್ತು ಅಲ್ಸರ್ ಈ ಥರ ಸಮಸ್ಯೆಗಳೆಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ವೆರಿಕೋಸಿಟಿ ಯಾಕೆ ಬರುತ್ತೆ, ಇದು ಹೆಂಗಸರಲ್ಲೇ ಯಾಕೆ ಜಾಸ್ತಿ ಕಂಡು ಬರುತ್ತೆ, ಆ್ಯಂಡ್ ಇದರ ಮನೆಯಲ್ಲೇ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈಗ ವೆರಿಕೋಸಿಟಿ ಅಂದರೆ ಏನು ಅಂತ ನೋಡೋಣ. ಸೊ ವೆರಿಕೋಸಿಟಿ ಅಂದರೆ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಬರುವಂಥ ಒಂದು ಸಮಸ್ಯೆ. ಸೊ ನಮಗೆ ಗೊತ್ತು, ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ನಮ್ಮ ಹಾರ್ಟ್ ಇದೆ, ಆರ್ಟ್ರೀಸ್ ಇದೆ ಮತ್ತು ವೇನ್ಸ್ ಇದೆ. ಸೊ ಹಾರ್ಟ್ ಶುದ್ಧ ರಕ್ತವನ್ನು ಪಂಪ್ ಮಾಡಿ ಈ ಆರ್ಟ್ರೀಸಿಂದ ಎಲ್ಲ ಜೀವಕೋಶಗಳಿಗೆ ಕಳಿಸುತ್ತೆ. ಸೊ ಆರ್ಟ್ರೀಸಲ್ಲಿ ಹೋಗುವಾಗ ಅಲ್ಲಿ ಇರುವಂಥ ಬ್ಲಡ್ಡಲ್ಲಿ ಇರುವಂಥ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಪ್ರತಿಯೊಂದು ಜೀವಕೋಶಗಳಿಗೂ ಸಪ್ಲೈ ಆಗುತ್ತೆ. ಸೊ ಅದಾದಮೇಲೆ ಇರುವಂಥ ಅಶುದ್ಧ ರಕ್ತ ಏನಿದೆ ಅದು ಈ ವೇನ್ಸಿಂದ ವಾಪಸ್ ಹಾರ್ಟಿಗೆ ಹೋಗಬೇಕು. ಸೊ ಈ ವೇನ್ಸ್ಗೆ ಬರುವಂಥ ಸಮಸ್ಯೆ ಈ ವೆರಿಕೋಸಿಟಿ. ಸೊ ಎಲ್ಲರೂ ಹೇಳ್ತಾರೆ ನನ್ನ ಕಾಲಲ್ಲಿ ನರ ದಪ್ಪಾಗಿದೆ. ನರ ಅಂದರೆ ನರ್ವ್ಸ್ ಆ್ಯಕ್ಚುಲಿ. ಸೊ ನರಗಳು ನಮಗೆ ಮೇನ್ಲಿ ಬೇಕಾಗಿರೋದು ನಮ್ಮ ಆ್ಯಕ್ಟಿವಿಟೀಸಿಗೆ, ನಮ್ಮ ಸೆನ್ಸರಿ ಫಂಕ್ಷನ್ಸ್ಗೆ, ಮೋಟಾರ್ ಫಂಕ್ಷನ್ಸ್. ಸೊ ಇದೆಲ್ಲ ಆಗಬೇಕು ಅಂದರೆ ನರಗಳು ಬೇಕು. ಸೊ ಆ್ಯಕ್ಚುಲಿ ವೆರಿಕೋಸಿಟಿ ಏನಿದೆ ಅದು ನರಗಳಿಗೆ ಬರುವಂಥ ಸಮಸ್ಯೆ ಅಲ್ಲ, ಅದು ನಮ್ಮ ವೇನ್ಸ್ಗೆ ಬರುವಂಥ ಸಮಸ್ಯೆ. ಅಂದರೆ ನಮ್ಮ ಅಶುದ್ಧ ರಕ್ತ ನಮ್ಮ ಕಾಲುಗಳಿಗೆಲ್ಲ ಸಪ್ಲೈ ಆದಮೇಲೆ, ಆಕ್ಸಿಜನ್ ಸಪ್ಲೈ ಆದಮೇಲೆ ಇರುವಂಥ ಅಶುದ್ಧ ರಕ್ತ ಅದು ವಾಪಸ್ ಹಾರ್ಟಿಗೆ ಹೋಗಬೇಕು. ಸೊ ಅದು ಈ ವೇನ್ಸಿಂದ ಹೋಗುತ್ತೆ. ಸೊ ಯೂಶಲಿ ಯಾಕೆ ಇದು ಕಾಲುಗಳಲ್ಲಷ್ಟೇ ಕಾಣುತ್ತೆ, ಬಿಕಾಸ್ ನಾವು ನಿಂತ್ಕೊಂಡಿದ್ದಾಗ, ನಾವು ಕೂತ್ಕೊಂಡಿದ್ದಾಗ, ನಾವು ಕೆಲಸ ಮಾಡ್ತಾ ಇರುವಾಗೆಲ್ಲ ಏನಾಗುತ್ತೆ, ಈ ಕಾಲಲ್ಲಿ ಇರುವಂಥ ರಕ್ತ ನಮ್ಮ ಭೂಗುರುತ್ವಾಕರ್ಷಣೆ ಏನಿದೆ ಅದಕ್ಕೆ ಎಗೇನ್ಸ್ಟ್ ಆಗಿ ಮೇಲೆ ಹೋಗಬೇಕು. ಸೊ ಅದು ನಮ್ಮ ಕಾಲಲ್ಲಿ ಮೇನ್ಲಿ ನಮ್ಮ ಮೀನಖಂಡಗಳೇನಿದೆ ಅದಕ್ಕೆ ನಾವು ಪೆರಿಫರಲ್ ಹಾರ್ಟ್ ಅಂತ ಹೇಳ್ತೀವಿ. ನಮ್ಮ ಹಾರ್ಟ್ ಕೆಲಸ ಮಾಡಿದಂಗೆ ಅದೇನು ಮಾಡುತ್ತೆ, ಅದು ಪಂಪ್ ಮಾಡ್ತಾ ಇರ್ತದೆ. ಅಂದರೆ ಕಾಂಟ್ರಾಕ್ಟ್ ಮಾಡಿದಾಗ ಕೆಳಗಡೆ ಇರುವಂಥ ರಕ್ತ ಏನಿದೆ ಅದು ಎಗೇನ್ಸ್ಟ್ ಗ್ರಾವಿಟಿ, ಗುರುತ್ವಾಕರ್ಷಣ ಎಗೇನ್ಸ್ಟ್ ಆಗಿ ಮೇಲೆ ಹೋಗ್ತಾ ಇರ್ತದೆ. ಸೊ ಈ ವೇನ್ಸಲ್ಲಿ ಪ್ರತಿಯೊಂದು ಏರಿಯಲ್ಲೂ ಒಂದೊಂದು ವಾಲ್ವ್ಸ್ ಇರುತ್ತೆ. ವಾಲ್ವ್ಸ್ ಅಂದರೆ ಅದು ಒಂದು ಸೈಡ್ಗೆ ಅಷ್ಟೇ ಓಪನ್ ಆಗುತ್ತೆ. ಸೊ ರಕ್ತ ಮೇಲೆ ಹೋದ್ಮೇಲೆ ಆ ವಾಲ್ವ್ ಏನಿದೆ ಅದು ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ರಕ್ತ ವಾಪಸ್ ಕೆಳಗೆ ಬರಲಿಕ್ಕೆ ಕೊಡಲ್ಲ. ಸೊ ಯಾವಾಗ ಈ ವಾಲ್ವ್ಗೆ ಏನಾದರೂ ಸಮಸ್ಯೆ ಬಂದರೆ, ಆ ವಾಲ್ವ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದು ಸರಿಯಾಗಿ ಕ್ಲೋಸ್ ಆಗ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ಈ ರಕ್ತ ಸರಿಯಾಗಿ ಹಾರ್ಟಿಗೆ ಪಂಪ್ ಆಗಲ್ಲ. ಸೊ ಅಲ್ಲಿ ಇರುವಂಥ ರಕ್ತ ಏನಿದೆ ಮೇಲೆ ಹೋಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಮಸಲ್ ರಿಲ್ಯಾಕ್ಸ್ ಆದಾಗ ಅದು ಕೆಳಗೆ ಕೂಡ ಬರುತ್ತೆ. ಆ್ಯಂಡ್ ಹಾಗಾಗಿ ಅಲ್ಲಿ ಪೂಲಿಂಗ್ ಆಫ್ ಬ್ಲಡ್ ಇರುತ್ತೆ. ಸೊ ಇದನ್ನು ನಾವು ವೆರಿಕೋಸಿಟಿ ಅಂತ ಹೇಳ್ತೀವಿ. ಸೊ ವೆರಿಕೋಸಿಟಿಗೆ ಮೇನ್ಲಿ ಈ ವೇನ್ಸಲ್ಲಿ ಇರುವಂಥ ವಾಲ್ವ್ಗಳಲ್ಲಿ ಬರುವಂಥ ಒಂದು ಸಮಸ್ಯೆ ಅಂತ ಇದು ಕಾಣುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಅಂದರೆ ಆ ವಾಲ್ಸ್ ಏನಿದೆ, ಈ ರಕ್ತನಾಳಗಳೇನಿದೆ ಅದರದ್ದು ವಾಲ್ಸ್ ಇರುತ್ತೆ, ಅದು ಕೂಡ ಸರಿಯಾಗಿ ಫಂಕ್ಷನ್ ಆಗಿಲ್ಲ ಅಂದರೆ ಏನಾಗ್ಬೋದು, ನಮಗೆ ವೆರಿಕೋಸಿಟಿ ಬರುವಂಥ ಸಾಧ್ಯತೆ ಇದೆ. ಸೊ ಈಗ ವೆರಿಕೋಸಿಟಿ ಬರಲಿಕ್ಕೆ ಇರುವಂಥ ಮುಖ್ಯ ಕಾರಣಗಳು ಏನೇನು ಅಂತ ನೋಡೋಣ. ಅಂದರೆ ಯಾರಿಗೆ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ, ಸೊ ಯಾರು ತಾಸುಗಟ್ಟಲೆ ನಿಂತ್ಕೊಂಡು ಕೆಲಸ ಮಾಡ್ತಾರೋ ಅವರಲ್ಲಿ ಈ ವೆರಿಕೋಸಿಟಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಅವರಿಗೆ ಯಾವಾಗಲೂ ಕೂಡ ನಿಂತ್ಕೊಂಡಿದ್ದಾಗ ಈ ಕಾಲಲ್ಲಿರುವಂಥ ಬ್ಲಡ್ ಏನಿದೆ ಅದು ಎಗೇನ್ಸ್ಟ್ ದ ಗ್ರಾವಿಟಿ ಪಂಪ್ ಮಾಡಬೇಕಾಗತ್ತೆ. ಸೊ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ನಮ್ಮ ಬ್ಲಡ್ ವೆಸಲ್ಸ್ ಏನಿದೆ ಅದರ ವಾಲ್ ಏನಿದೆ ಅದು ವೀಕ್ ಆಗ್ತಾ ಹೋಗ್ತದೆ, ಅದರಲ್ಲಿರುವಂಥ ವಾಲ್ವ್ಸ್ ಕೂಡ ವೀಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ತುಂಬ ವರ್ಷಗಟ್ಟಲೆ ನಾವು ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ಸಮಸ್ಯೆ ಏನಿದೆ ಜಾಸ್ತಿ ಕಂಡು ಬರುತ್ತೆ. ಎರಡನೇದು ಜೆನೆಟಿಕ್ ಫ್ಯಾಕ್ಟರ್. ಈಗ ನನ್ನ ತಂದೆ ಅಥವಾ ತಾಯಿ ಯಾರಿಗಾದರೂ ಈ ವೆರಿಕೋಸ್ ವೇನ್ ಸಮಸ್ಯೆ ಇದ್ದರೆ ನನಗೂ ಕೂಡ ಅದು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ನನಗೂ ಆ ಕನೆಕ್ಟಿವ್ ಟಿಶ್ಯೂ ವೀಕ್ನೆಸ್ ಇರ್ಬೋದು, ನಾನು ಹೇಳ್ದಂಗೆ ವಾಲ್ವ್ಸ್
ಏನಿದೆ ವಾಲ್ಸ್ ಅಲ್ಲಿ ಕೂಡ ಸಮಸ್ಯೆ ಬರಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ವಾಲ್ ಅಲ್ಲಿ ಕೂಡ, ಅಂದ್ರೆ ನಮ್ಮ ರಕ್ತನಾಳಗಳೇನಿದೆ ಅದೊಂದು ಓಸ್ ಪೈಪ್ ಇದ್ದಂಗೆ. ಸೊ ಈ ಓಸ್ ಪೈಪ್ದು ಸುತ್ತಲೂ ಇರುವಂತ ವಾಲ್ ಏನಿದೆ ಅದಕ್ಕೆ ಏನಾದರೂ ವೀಕ್ನೆಸ್ ಬಂದ್ರೆ ಏನಾಗುತ್ತೆ, ಸರಿಯಾಗಿ ಬ್ಲಡ್ ಪಾಸ್ ಆಗಲ್ಲ. ಸೊ ಅದೇ ತರನೇ ಅದರ ಒಳಗಿರುವಂಥ ವಾಲ್ವ್ ಅಲ್ಲಿ ಸಮಸ್ಯೆ ಬಂದರೂ ಕೂಡ ಈ ವೇರಿಕೋಸಿಟಿ ಬರುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಜೆನೆಟಿಕ್ ಫ್ಯಾಕ್ಟರ್ ಆಲ್ಸೋ ಕ್ಯಾನ್ ಪ್ಲೇ ಎ ಮೇಜರ್ ರೋಲ್. ಇನ್ನು ಒಬೇಸಿಟಿ ಇದ್ದವರಲ್ಲಿ, ಯಾರು ತುಂಬಾ ದಪ್ಪಗಿದ್ದಾರೋ, ಯಾರ್ದು ತುಂಬಾ ವೆಯ್ಟ್ ಜಾಸ್ತಿ ಇದೆಯೋ, ಆಟೋಮ್ಯಾಟಿಕ್ಲಿ ಅವರ ವೇನ್ಸ್ ಮೇಲೆ ಜಾಸ್ತಿ ಒತ್ತಡ ಆಗುತ್ತೆ. ಆ ವೇನ್ಸ್ಗೆ ಇನ್ನೂ ಜಾಸ್ತಿ ಅಂದ್ರೆ ಪ್ರೆಷರ್ ಅಗೇನ್ಸ್ಟ್ ದ ಪ್ರೆಷರ್ ಬ್ಲಡ್ ಪಂಪ್ ಮಾಡಬೇಕಾಗುತ್ತೆ. ಸೊ ಅವರಲ್ಲಿ ಕೂಡ ಈ ವೇರಿಕೋಸಿಟಿ ಬರುವಂತ ಸಾಧ್ಯತೆ ಏನಿದೆ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಇಸ್ ಪ್ರೆಗ್ನೆನ್ಸಿ. ಸೊ ಎಷ್ಟೋ ಲೇಡೀಸ್ ಅಬ್ಸರ್ವ್ ಮಾಡಿರ್ತಾರೆ, ಅಂದ್ರೆ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಈ ವೇರಿಕೋಸ್ ವೇನ್ಸ್ ಅಪಿಯರ್ ಆಗುತ್ತೆ, ಅಂದ್ರೆ ಕಾಲುಗಳಲ್ಲಿ ಸಣ್ಣ ಸ್ಪೈಡರ್ ವೇನ್ಸ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರಲ್ಲಿ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಅವರದ್ದು ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗಿರುತ್ತೆ, ಅಬ್ಡೋಮಿನಲ್ ಪ್ರೆಷರ್ ಏನಿದೆ ಅದು ತುಂಬ ಜಾಸ್ತಿ ಆಗಿರುತ್ತೆ, ಅವರಿಗೆ ಕೆಲವು ಹಾರ್ಮೋನಲ್ ಚೇಂಜಸ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಅವರಿಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ವೇರಿಕೋಸಿಟಿ ಡೆವಲಪ್ ಆಗುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ ಇದೆ. ಇನ್ನು ಯಾರು ಸರಿಯಾಗಿ ವ್ಯಾಯಾಮ ಮಾಡಲ್ವೋ, ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಯಾವುದೂ ಫಿಸಿಕಲ್ ಎಕ್ಸಸೈಸ್ ಇರಲ್ಲ. ನಾನು ಫಸ್ಟೇ ಹೇಳಿದ್ದೇನೆ, ನಮ್ಮ ಮೀನಖಂಡಗಳೇನಿದೆ, ನಮ್ಮ ಗ್ಯಾಸ್ಟ್ರೋನಿಯಮಸ್ ಅಂತ ಹೇಳ್ತೀವಿ ಆ ಮಸಿಲ್ಸ್ಗೆ. ಸೊ ಆ ಮಸಿಲ್ ಏನಿದೆ ಅದಕ್ಕೆ ನಾವು ಪೆರಿಫರಲ್ ಹಾರ್ಟ್ ಅಂತಾನೆ ಹೇಳ್ತೀವಿ. ಹೇಗೆ ಹಾರ್ಟ್ ನಮ್ಮ ಶುದ್ಧ ರಕ್ತವನ್ನು ಅಲ್ಲಿಂದ ಪಂಪ್ ಮಾಡಿ ನಮ್ಮ ಜೀವಕೋಶಗಳಿಗೆ ಕಳಿಸುತ್ತೋ, ಅದೇ ಥರ ಕೆಳಗಡೆ ಅಂದರೆ ಕಾಲುಗಳಲ್ಲಿ ನಮ್ಮ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ಇರುವಂಥ ಈ ಅಶುದ್ಧ ರಕ್ತ ಏನಿದೆ ಅದನ್ನು ವಾಪಸ್ ಪಂಪ್ ಮಾಡಿ ಮೇಲೆ ಕಳಿಸೋದು ನಮ್ಮ ಮೀನಖಂಡಗಳು. ಸೊ ಹಾಗಾಗಿ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇರೋವರಿಗೆ ಜಾಸ್ತಿ ಈ ಸಮಸ್ಯೆ ಬರಬೇಕು ಅಂತಿಲ್ಲ. ಸೊ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಸರ್ ನನಗೆ ವೇರಿಕೋಸಿಟಿ ಆಗಿದೆ ಅಂತ ಹೇಳ್ತಾರೆ, ವೇರಿಕೋಸ್ ವೇನ್ಸ್ ಆಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಅಬ್ಸರ್ವ್ ಮಾಡಿ ನೋಡುವಾಗ ಅವರಿಗೆ ಒಳ್ಳೆ ಡಾಮಿನೆಂಟ್ ಆಗಿ ವೇನ್ಸ್ ಕಾಣುತ್ತೆ. ಅದು ಆ್ಯಕ್ಚುಲಿ ಅವ್ರದ್ದು ಆರೋಗ್ಯದ ಲಕ್ಷಣ. ಯಾರು ಚೆನ್ನಾಗಿ ವರ್ಕೌಟ್ ಮಾಡ್ತಾರೋ, ಯಾರು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೋ ಅವರ ವೇನ್ಸ್ ಏನಿದೆ ಚೆನ್ನಾಗಿ ಕಾಣುತ್ತೆ. ಯಾರು ತುಂಬ ದಪ್ಪಗಿದ್ದಾರೋ, ಯಾರು ಏನು ವ್ಯಾಯಾಮ ಮಾಡಲ್ವೋ ಅವರದ್ದು ವೇನ್ಸ್ ಏನು ಕಾಣಬೇಕು ಅಂತ ಇಲ್ಲ. ಸೊ ಅವರು ಅನ್ಕೊಂಡಿದ್ದೇನು, ಈ ವೇನ್ಸ್ ದಪ್ಪ ಕಂಡ್ರೆ ಸಾಕು ಅದಕ್ಕೆ ವೇರಿಕೋಸಿಟಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಹಾಗಲ್ಲ. ಯಾವಾಗ ಆ ವೇನ್ಸ್ ಅಲ್ಲಿ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ವೋ, ಯಾವಾಗ ಅದು ಟಾರ್ಚಸ್ ಆಗಿ ಒಂಥರ ಹೀಗೆ ಇರುತ್ತೆ, ಸೊ ಆ ಟಾರ್ಚಸ್ ಆಗಿ ಕಾಣುತ್ತೋ ಆವಾಗ ಅದನ್ನ ವೇರಿಕೋಸಿಟಿ ಅಂತ ಹೇಳ್ತೀವಿ. ಬಟ್ ಹೆಲ್ತಿ ವೇನ್ಸ್ ಕೂಡ ಒಳ್ಳೆ ಡಾಮಿನೆಂಟ್ ಆಗಿ ಅಂದರೆ ಸರಿಯಾಗಿ ನಮಗೆ ಕಾಣಿಸುತ್ತೆ, ಅದು ಆರೋಗ್ಯದ ಲಕ್ಷಣ. ಯಾರು ಚೆನ್ನಾಗಿ ವರ್ಕೌಟ್ ಮಾಡ್ತಾರೋ ಅವರೆಲ್ಲ ಇದು ಕಂಡು ಬರುತ್ತೆ. ರೀಸೆಂಟ್ಲಿ ನನಗೊಂದು ಪೇಷಂಟ್ ಇದ್ರು, ಒಂದು ಯಂಗ್ ಬಾಯ್. ಆ್ಯಕ್ಚುಲಿ ಅವ ಪೊಲೀಸ್ ಟ್ರೈನಿಂಗಿಗೇನೋ ಪೊಲೀಸ್ ಸೆಲೆಕ್ಷನ್ಗೇನೋ ಹೋಗಬೇಕು, ಕಾಲಲ್ಲಿ ಒಂದು ವೇನ್ ಕಾಣುತ್ತೆ ಅಂತೇಳಿ 2-3 ಸಲ ನನಗೆ ಫೋನ್ ಮಾಡಿ ಮತ್ತು ನನಗೆ ಬಂದು ಕನ್ಸಲ್ಟ್ ಕೂಡ ಆಗಿದ್ದಾರೆ. ಸೊ ಅವ್ರಿಗೆ ಏನೂ ಸಮಸ್ಯೆ ಇಲ್ಲ, ಬಿಕಾಸ್ ದಟ್ ವಾಸ್ ಎ ವೆರಿ ಹೆಲ್ತಿ ವೇನ್. ಅವನು ಚೆನ್ನಾಗಿ ರನ್ನಿಂಗ್ ಮಾಡ್ತಾನೆ, ಎಕ್ಸಸೈಸ್ ಮಾಡ್ತಾನೆ. ಸೊ ಹಾಗಾಗಿ ಅವನ ವೇನ್ ಪ್ರಿಡಾಮಿನೆಂಟ್ ಆಗಿ ಕಾಣ್ತಾ ಇದೆ. ಸೊ ಅದು ಬಿಟ್ಟು ಅದು ಕಾಯಿಲೆ ಅಲ್ಲ. ಸೊ ಯಾವಾಗ ಈ ಟಾರ್ಚಸ್ ವೇನ್ ಕಾಣುತ್ತೋ ಅದು ಮಾತ್ರ ವೇರಿಕೋಸಿಟಿ. ಸೊ ನನಗೂ ಇಲ್ಲಿ ವೇನ್ ಕಾಣ್ತಾ ಇದೆ, ಅದರ ಅರ್ಥ ಇಲ್ಲಿ ವೇರಿಕೋಸಿಟಿ ಇದೆ ಅಂತ ಅಲ್ಲ. ಸೊ ಯಾರು ಯೂಶಲಿ ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಅವರಲ್ಲಿ ಕೂಡ ಈ ವೇನ್ಸ್ ಏನೇ ಕಂಡು ಬರುತ್ತೆ, ಅದು ಆರೋಗ್ಯದ ಲಕ್ಷಣ. ಸೊ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿ ಮಾಡದೇ ಇರೋರು, ಯಾರು ಚೆನ್ನಾಗಿ ವಾಕಿಂಗ್ ಮಾಡಲ್ವೋ, ಯಾವುದು ಆಟ ಆಡಲ್ವೋ ಅಥವಾ ಏನು ಎಕ್ಸಸೈಸ್ ಮಾಡದೇ ಇದ್ದವರಲ್ಲಿ ಕೂಡ ಈ ವೇರಿಕೋಸಿಟಿ ಡೆವಲಪ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಈಗ ನಾನು ಫಸ್ಟ್ ಹೇಳಿದ್ದೇನೆ, ಇದು ಹೆಂಗಸರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅವರ ಬಾಡಿಯಲ್ಲಿ ಇರುವಂತಹ ಹಾರ್ಮೋನಲ್ ಚೇಂಜಸ್. ನಮಗೆ ಗೊತ್ತು, ಈಸ್ಟ್ರೋಜನ್ ಮತ್ತು ಪ್ರಾಜೆಸ್ಟ್ರಾನ್ ಮೇನ್ ಆಗಿರುವಂತಹ 2 ಹಾರ್ಮೋನ್. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಈ ಹೆಂಗಸರಲ್ಲಿ ಮೇನ್ಲಿ ಈ ರಕ್ತನಾಳಗಳೇನಿದೆ ಅದನ್ನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂತ ಲೈಕ್ ವಾಲ್ವ್ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂತಿಲ್ಲ. ರಕ್ತನಾಳಗಳದ್ದು ವಾಲ್ವ್ ತುಂಬಾ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಅಲ್ಲಿ ಪೂಲಿಂಗ್ ಆಫ್ ಬ್ಲಡ್ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಹೆಂಗಸರಲ್ಲಿ ಇದು ಕಂಡು ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಅಂಡ್ ಅಟ್ ಸೇಮ್ ಟೈಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಅವರದ್ದು ಪೆಲ್ವಿಸ್ ಅಲ್ಲಿ ಇರುವಂತಹ ರಕ್ತನಾಳಗಳೇನಿದೆ, ವೇನ್ಸ್ ಏನಿದೆ ಅದರ ಮೇಲೆ ಹೆಚ್ಚಿಗೆ ಒತ್ತಡ ಇರುತ್ತೆ. ನಮ್ಮ ಹೊಟ್ಟೆಯಿಂದ ಇರುವಂತಹ ಪ್ರೆಷರ್ ಅದರ ಮೇಲೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವೀನಸ್ ಇನ್ಸಫಿಷಿಯಂಟ್ ಅಂದ್ರೆ ವೇನ್ಸ್ ಅಲ್ಲಿ ಬ್ಲಡ್ ಏನಿದೆ ಅದು ಕರೆಕ್ಟ್ ಆಗಿ ಟ್ರಾನ್ಸ್ಪೋರ್ಟ್ ಆಗಲ್ಲ. ಸೊ ಅವರಿಗೂ ಕೂಡ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ವೇರಿಕೋಸಿಟಿ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅಂಡ್ ಮತ್ತೊಂದೇನು, ಯೂಶಲಿ ಮನೆಯಲ್ಲಿ ಹೆಂಗಸರು ಏನಿದ್ದಾರೆ ಅವರು ನಿಂತುಕೊಂಡು ತಾಸುಗಟ್ಟಲೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಯೂಶಲಿ ನಾವು ಎಲ್ಲಾದ್ರೂ ವರ್ಕ್ ಹೋದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ ನಾವೇನ್ ಮಾಡ್ತೀವಿ, ಕೂತ್ಕೊಂಡು ಕೆಲಸ ಮಾಡ್ತೀವಿ. ಬಟ್ ಹೆಂಗಸರು ಮನೆಯಲ್ಲಿರುವಾಗ ಅವರು ನಿಂತ್ಕೊಂಡೇ ಎಷ್ಟೋ ಕೆಲಸ ಮಾಡಬೇಕಾಗುತ್ತೆ. ಸೊ ಆ ಲಾಂಗ್ ಸ್ಟ್ಯಾಂಡಿಂಗ್ ಕೂಡ ಅವರ ಕಾಲುಗಳಲ್ಲಿ ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಈ ಸಮಸ್ಯೆ ಬರುವಂತ ಸಾಧ್ಯತೆ ಇದೆ. ಅಂಡ್ ಅದರ ಒಟ್ಟಿಗೆ ಲ್ಯಾಕ್ ಆಫ್ ಬೇರೆ ಎಕ್ಸಸೈಸ್ಗಳೇನು ಮಾಡಲ್ಲ, ಅವರಿಗೆ ವೆಯ್ಟ್ ಜಾಸ್ತಿ ಕಂಡು ಬರುತ್ತೆ. ಹೆಂಗಸರಲ್ಲಿ ಆಫ್ಟರ್ ಅನ್ ಏಜ್ ಆಫ್ 40 ಏನಿದೆ ಅವ್ರ ವೆಯ್ಟ್ ಗೇನ್ ತುಂಬಾ ಬೇಗ ಆಗುತ್ತೆ. ಮೇ ಬಿ ಅದು ಕೂಡ ಈ ಹಾರ್ಮೋನಲ್ ಚೇಂಜಸ್ ಇಂದಾನೇ ಇರ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಅವರಿಗೆ ವೇರಿಕೋಸಿಟಿ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಅಂಡ್ ಹೆಂಗಸರಲ್ಲಿ ನಾವು ಕಂಪೇರ್ ಮಾಡಿದ್ರೆ, ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಮಸ್ಕ್ಯುಲರ್ ಇದೆ ಡೆವಲಪ್ಮೆಂಟ್ ಏನಿದೆ ಅದು ಕಡಿಮೆ ಇರುತ್ತೆ. ಸೊ ಕಾಲಲ್ಲಿ ಮೀನಖಂಡಗಳಲ್ಲಿ ಇರುವಂತಹ ಮಸಲ್ಸ್ ಚೆನ್ನಾಗಿದ್ರೆ ಮಾತ್ರ ಕಾಲಲ್ಲಿ ಇರುವಂತಹ ಅಶುದ್ಧ ರಕ್ತ ಪಂಪ್ ಸರಿಯಾಗುತ್ತೆ. ಸೊ ಹಾಗಾಗಿ ಅವರಲ್ಲಿ ಈ ರೀಸನ್ಸ್ ಇಂದ, ಒಂದು ಹಾರ್ಮೋನಲ್ ಚೇಂಜಸ್, 2ನೇದು ಪ್ರೆಗ್ನೆನ್ಸಿ, 3ನೇದು ಲಾಂಗ್ ಸ್ಟ್ಯಾಂಡಿಂಗ್, 4ನೇದು ಒಬೇಸಿಟಿ, 5ನೇದು ಲ್ಯಾಕ್ ಆಫ್ ಎಕ್ಸಸೈಸ್. ಸೊ ಇಷ್ಟು ಕಾರಣಗಳಿಂದ ಹೆಂಗಸರಲ್ಲಿ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಈ ವೇರಿಕೋಸ್ ವೇನ್ಸ್ ಕಂಡು ಬರುವಂತಹ ಸಾಧ್ಯತೆ ಇದೆ. ಸೊ ಈಗ ವೇರಿಕೋಸ್ ವೇನ್ಸ್ ಇದ್ದವರಲ್ಲೆಲ್ಲ ತುಂಬಾ ದಪ್ಪ ಈ ವೇನ್ಸ್ ಕಾಣಬೇಕು ಅಂತ ಇಲ್ಲ. ನೀವು ಯಾವ
ಯಾವಾಗ ಈ ಮೇನ್ ಪರ್ಫರೇಟರ್ಸ್ ಅಂತ ಹೇಳ್ತೀವಿ, ನಮ್ಮ ಪೆರಿಫರಲ್ ಇರುವಂಥ ಎಲ್ಲ ಈ ಅಶುದ್ಧ ರಕ್ತವನ್ನು ಕಲೆಕ್ಟ್ ಮಾಡಿ ಒಳಗಡೆ ಇರುವಂಥ ಡೀಪರ್ ವೇನ್ಸ್ಗೆ ಸಪ್ಲೈ ಮಾಡುವಂಥ ಮೇನ್ ಪರ್ಫರೇಟರ್ಸ್ ಏನಿದೆ, ಅದರಲ್ಲಿ ಏನಾದರೂ ಈ ವಾಲ್ವುಲರ್ ಪ್ರಾಬ್ಲಮ್ ಬಂದರೆ ನಿಮಗೆ ದಪ್ಪ ದಪ್ಪ ಇರುವಂಥ ನರಗಳು ಕಾಣುತ್ತೆ. ತುಂಬ ಟಾರ್ಚರ್ಸ್ ಆಗಿ ನೀವು ನೋಡಿರ್ತೀರ. ವಯಸ್ಸಾದವರೆಲ್ಲ ನೋಡುವಾಗ ತುಂಬ ಟಾರ್ಚರ್ಸ್ ಆಗಿ ದಪ್ಪ ದಪ್ಪ ನರ ಕಾಣುತ್ತೆ. ನರ ಅಲ್ಲ, ದಟ್ ಇಸ್ ವೇನ್. ನಿಮ್ಗೆ ಅರ್ಥ ಆಗಲಿಕ್ಕೆ ನಾನು ನರ ಅಂತ ಹೇಳ್ತಾ ಇದ್ದೇನೆ. ಸೊ ಆ ಥರ ಕಾಣೋದು ಮೇನ್ಲಿ ಈ ಪರ್ಫರೇಟರ್ಸ್ ಅಲ್ಲಿ ಏನಾದರೂ ವಾಲ್ವುಲರ್ ಪ್ರಾಬ್ಲಮ್ ಇದ್ದರೆ. ಇನ್ನು ಕೆಲವರಲ್ಲಿ ನೋಡಿದರೆ ಲೇಡೀಸಲ್ಲೆಲ್ಲ ನೀವು ಯೂಶಲಿ ಅಬ್ಸರ್ವ್ ಮಾಡಿ ನೋಡಿರ್ತೀರ, ಅಷ್ಟು ದಪ್ಪಗಿರುವಂಥ ವೇನ್ಸ್ ಕಂಡು ಬರಲ್ಲ, ಬಟ್ ಒಂದು ಜೇಡ್ರ ಬಲೆ ಇದ್ದಂಗೆ ಕಾಣುತ್ತೆ. ಸೊ ಅದು ಕೂಡ ವೇರಿಕೋಸಿಟಿನೇ. ಸೊ ವೇರಿಕೋಸಿಟಿ ಅಂತ ಹೇಳಿದ ಕೂಡಲೇ ಅದು ಸಿವಿಯರ್ ಅಂದರೆ ಎಲ್ಲ ದಪ್ಪ ದಪ್ಪ ಕಾಣಬೇಕು ಅಂತ ಇಲ್ಲ ಆ್ಯಕ್ಚುಲಿ. ಇನ್ನು ಕೆಲವರಿಗೆ ಏನೂ ಕಾಣಲ್ಲ, ಈ ಥರ ವೇನ್ಸ್ ಕೂಡ ಕಾಣಲ್ಲ, ಬಟ್ ಕಾಲಲ್ಲಿ ಒಂದು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣುತ್ತೆ. ಕಾಲು ಕಪ್ಪಾಗಿರೋದು ಕಾಣುತ್ತೆ ಆ್ಯಂಡ್ ಸ್ವಲ್ಪ ಎಡಿಮಾ ಅಂದರೆ ಊತ ಕೂಡ ಕಂಡು ಬರುತ್ತೆ. ಸೊ ಅದು ಕೂಡ ವೇರಿಕೋಸಿಟಿಯಿಂದನೇ ಆಗ್ಬೋದು. ಸೊ ಈ ವೇರಿಕೋಸಿಟಿ ಬಂದಾಗ ಲೈಕ್ ಇದಕ್ಕೆ ಡಿಫ್ರೆಂಟ್ ಸ್ಟೇಜಸ್ ಇದೆ. ಸೊ ಇನಿಷಿಯಲಿ ಈ ವೇನ್ಸ್ ಅಷ್ಟೇ ಕಾಣುತ್ತೆ, ಬಟ್ ನಿಧಾನಕ್ಕೆ ಏನಾಗುತ್ತೆ, ಅದರ ಒಳಗಡೆ ಇರುವಂಥ ಹಿಮೋಗ್ಲೋಬಿನ್ ರಿಲೀಸ್ ಆಗುತ್ತೆ. ಅಲ್ಲಿ ಪೂಲಿಂಗ್ ಆಫ್ ಬ್ಲಡ್ ಇದ್ದಾಗ, ಅಲ್ಲಿ ಪ್ರೆಷರ್ ಜಾಸ್ತಿ ಇದ್ದಾಗ, ಅಲ್ಲಿ ಊತ ಇದ್ದಾಗ ಆ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಏನಿದೆ ಅದು ಹಿಮೋಸೆಡರಿನ್ ಆಗಿ ಕನ್ವರ್ಟ್ ಆಗಿ ನಮ್ಮ ಕಾಲಿಗಳಿಗೆ ಕಪ್ಪು ಕಲರ್ ಕ್ರಿಯೇಟ್ ಮಾಡುತ್ತೆ. ಸೊ ನೀವು ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ಸರ್ಕ್ಯುಲೇಷನ್ ಕಡಿಮೆ ಆದಾಗ ಕಾಲಿಗಳಿಗೆ ಕಪ್ಪು ಕಲರ್ ಬರುತ್ತೆ. ಸೊ ಅದೇ ಥರ ಈ ವೇರಿಕೋಸಿಟಿಯಲ್ಲಿ ಕೂಡ ಏನಾಗುತ್ತೆ, ಕಾಲಿಗಳಿಗೆ ಒಂದು ಡಾರ್ಕ್ ಬ್ಲೂಯಿಶ್ ಅಥವಾ ಒಂದು ಬ್ಲ್ಯಾಕಿಶ್ ಕಲರ್ ಬರುವಂಥ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಅಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ನಮಗೆ ತುರಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ವೇರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಸಿವಿಯರ್ ಆಗಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಅದು ನಾವು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಇನ್ನೂ ಅದು ಅಡ್ವಾನ್ಸ್ ಆಗಿ ಅಲ್ಲಿ ವೂಂಡ್ ಅಂದರೆ ಒಂದು ಗಾಯ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ನಾವು ವೇರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಸೊ ಕರೆಕ್ಟಾಗಿ ವೇರಿಕೋಸಿಟಿ ಟ್ರೀಟ್ ಆಗಿಲ್ಲ ಅಂದರೆ ಇಷ್ಟೆಲ್ಲ ಆಗುವಂಥ ಸಾಧ್ಯತೆಗಳಿದೆ. ಸೊ ಈ ವೇರಿಕೋಸಿಟಿ ಬಂದರೆ ನಮಗೆ ಎಷ್ಟೋ ಇರಿಟೇಷನ್ ಆಗುತ್ತೆ. ಯಾಕೆಂದರೆ ಕಾಲುಗಳಲ್ಲಿ ನೋವಿರುತ್ತೆ. ನಾವು ಏನಾದರೂ ಕೆಲಸ ಮಾಡಿ ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ಸಾಕು, ನಮ್ಮ ಕಾಲುಗಳೆಲ್ಲ ತುಂಬ ಊತ ಆಗುತ್ತೆ. ಸರಿಯಾಗಿ ನಮಗೆ ನಡೆಯೋಕ್ಕಾಗಬೇಕು ಅಂತಿಲ್ಲ. ರಾತ್ರಿ ಮಲಗಿದಾಗ ನಮ್ಮ ಮೀನಖಂಡಗಳು ಮತ್ತು ಕಾಲು ಒಂಥರ ರೆಸ್ಟ್ಲೆಸ್ ಆಗಿರುತ್ತೆ, ಯಾವಾಗಲೂ ತಿಕ್ತಾ ಇರಬೇಕು ಅಂತ ಅನಿಸುತ್ತೆ, ಅಥವಾ ಅದರಲ್ಲಿ ಸಿವಿಯರ್ ಪೇಯ್ನ್ ಬರುತ್ತೆ, ಅಥವಾ ಕೆಲವರಲ್ಲಿ ತುಂಬ ಮಸಿಲ್ ಕ್ರ್ಯಾಂಪ್ ಅಂದರೆ ಮಸಿಲ್ ಕ್ಯಾಚ್ ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಈ ವೇರಿಕೋಸಿಟಿ ಇದ್ದರೆ ಇದನ್ನು ಮನೆಯಲ್ಲೇ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ಮನೆಯಲ್ಲೇ ಮಾಡಲಿಕ್ಕೆ ಆಗುವಂಥ ಸಿಂಪಲ್ ಆಗಿರುವಂಥ ಕೆಲವು ಟ್ರಿಕ್ಸ್ಗಳು ನಾವು ಮಾಡಿದರೆ ವೇರಿಕೋಸಿಟಿಯನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ನಮಗೆ ಗೊತ್ತು ಅದು ಯಾಕೆ ಬರ್ತಾ ಇದೆ, ಬಿಕಾಸ್ ಕೆಳಗಡೆ ಇರುವಂಥ ರಕ್ತ ಸರಿಯಾಗಿ ಪಂಪ್ ಆಗ್ತಾ ಇಲ್ಲ. ಸೊ ಅದಕ್ಕೊಂದು ಫಸ್ಟ್ ಒಂದು ಮನೆಯಲ್ಲೇ ಮಾಡಲಿಕ್ಕೆ ಒಂದು ಮನೆ ಮದ್ದು ನಾನು ಹೇಳ್ತೇನೆ. ನೀವೇನು ಮಾಡಬೇಕು ಅಂದರೆ ಒಂದು 2 ಟೀ ಕಪ್ ಆಗುವಷ್ಟು ಆಲಿವ್ ಆಯಿಲ್ ತಗೊಂಡು ಅದಕ್ಕೊಂದು 12 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಒಂದು 2 ಲೆಮನನ್ನು ಕೂಡ ಸ್ಕ್ವೀಸ್ ಮಾಡಿ ಆ ಲಿಕ್ವಿಡ್ ಏನಿದೆ, ಆ ಪ್ರಿಪರೇಷನ್ ಏನಿದೆ ಅದನ್ನು ಬೇಕಾದ್ರೆ ಒಂದು 48 ಅವರ್ಸ್ ನೀವು ಇಡಬೇಕು. ಬೇಕಾದ್ರೆ ಫ್ರಿಡ್ಜಲ್ಲಿ ಇಡ್ಬೋದು. ಆ್ಯಂಡ್ ಪ್ರತಿ ದಿವಸ ಈವ್ನಿಂಗ್ ಏನು ಮಾಡಬೇಕು, ಅದರಿಂದ ಒಂದು ಸ್ವಲ್ಪ ಕ್ವಾಂಟಿಟಿ ತೆಗೆದು ಕಾಲುಗಳಲ್ಲಿ ರಿವರ್ಸ್ ಡೈರೆಕ್ಷನ್ ಅಂದರೆ ಕೆಳಗಿಂದ ಮೇಲಕ್ಕೆ ನಿಧಾನಕ್ಕೆ ಮಸಾಜ್ ಮಾಡಬೇಕು. ಅದಾದಮೇಲೆ ತೊಳಿಬಾರ್ದು, ಅದನ್ನು ಹಾಗೆ ಒರೆಸಿ ನೀವು ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಯೂಶಲಿ ಹೇಗೆ ಸ್ನಾನ ಮಾಡ್ತೀರೋ ಸ್ನಾನ ಮಾಡಬಹುದು. ಸೊ ಇದು ಮಾಡೋದರಿಂದ ಒಂದು ಆ ಮಸಾಜಿಂಗ್ ಎಫೆಕ್ಟ್ ಇದೆ ಆ್ಯಂಡ್ ಅದರೊಟ್ಟಿಗೆ ಆ ಪ್ರಿಪರೇಷನ್ ಏನಿದೆ ಅದಕ್ಕೂ ಕೂಡ ಕೆಲವು ಹೆಲ್ತ್ ಬೆನಿಫಿಟ್ಸ್ ಇದ್ದಿದ್ದಕ್ಕೆ ಈ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆ್ಯಪಲ್ ಸಿಡರ್ ವಿನೆಗರ್. ಸೊ ಈ ಆ್ಯಪಲ್ ಸಿಡರ್ ವಿನೆಗರ್ ಕೂಡ ನಮ್ಮ ವೀನಸ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. 1 ಚಮಚ ಆ್ಯಪಲ್ ಸಿಡರ್ ವಿನೆಗರನ್ನು 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು. ನಮ್ಮ ಸರ್ಕ್ಯುಲೇಟರಿ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬೇಕಾದ್ರೆ ಆ್ಯಪಲ್ ಸಿಡರ್ ವಿನೆಗರ್ ಸ್ವಲ್ಪ ಮಟ್ಟಿಗೆ ತಗೊಂಡು ಆ ಏರಿಯಾದಲ್ಲಿ ಮಸಾಜ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಮೂರನೇದು ಆಹಾರ. ಸೊ ಫುಡ್ ಈಸ್ ದ ಮೇನ್ ಮೆಡಿಸಿನ್ ಇದಕ್ಕೆ. ಬಿಕಾಸ್ ನಮಗೊತ್ತು ನಮ್ಮ ಕನೆಕ್ಟಿವ್ ಟಿಶ್ಯೂ ಚೆನ್ನಾಗಿ ಫಾರ್ಮ್ ಆಗಬೇಕು, ಅಲ್ಲಿ ಕೊಲಾಜನ್ ಚೆನ್ನಾಗಿ ಸಿಂಥಸಿಸ್ ಆಗಬೇಕು ಅಂತಿದ್ರೆ ನಮ್ಮ ಆಹಾರ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಮ್ಯಾಕ್ಸಿಮಮ್ ವೆಜಿಟೇಬಲ್ಸನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಲೀಫಿ ವೆಜಿಟೇಬಲ್ಸ್ ಏನಿದೆ, ಸೊಪ್ಪಿನ ಪಲ್ಯಗಳೇನಿದೆ ಅದನ್ನು ಮ್ಯಾಕ್ಸಿಮಮ್ ತಗೋಬೇಕು. ಸೊ ಆವಾಗ ನಮಗೆ ಏನು ಸಿಗುತ್ತೆ, ಕೊಲಾಜನ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ, ನಮ್ಮ ರಕ್ತನಾಳಗಳದ್ದು ಫಂಕ್ಷನ್ ತುಂಬ ಚೆನ್ನಾಗಾಗುತ್ತೆ, ನಮ್ಮ ರಕ್ತನಾಳಗಳಿಗೆ ಬೇಕಾಗಿರುವಂಥ ಎಷ್ಟೋ ವೈಟಮಿನ್ಸು ಮಿನರಲ್ಸು ಏನಿದೆ ಅದು ಅದರಲ್ಲಿ ನಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಪ್ರತಿ ದಿವಸ ಏನು ಮಾಡಿ, ಒಂದು ಗ್ರೀನ್ ಜ್ಯೂಸನ್ನು ಪ್ರಿಪೇರ್ ಮಾಡಿ ತಗೊಳ್ಳೋದು ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಮಗೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಯೆಂಟ್ಸು ಅದರಲ್ಲಿ ಸಿಗುತ್ತೆ, ಮೆಗ್ನೀಷಿಯಮ್ ಚೆನ್ನಾಗಿ ಸಿಗುತ್ತೆ, ಎಲ್ಲದೂ ಸರಿಯಾಗಿ ಸಿಗುತ್ತೆ. ಇದರೊಟ್ಟಿಗೆ ಲೈಕ್ ನೈಟ್ರೇಟ್ಸ್ ಜಾಸ್ತಿ ಇರುವಂಥ ಆಹಾರಗಳು, ಮೇನ್ಲಿ ಬೀಟ್ರೂಟ್ ಏನಿದೆ ಅದು ತಗೊಳ್ಳೋದು ಕೂಡ ನಮ್ಮ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಹೇಳಿದ್ದೇನೆ, ನಮ್ಮ ರಕ್ತನಾಳಗಳು ಸರಿಯಾಗಿ ಫಂಕ್ಷನ್ ಆಗಬೇಕು, ಅದರಲ್ಲಿರುವಂಥ ವಾಲ್ಸ್ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಅಂದರೆ ಕೊಲಾಜನ್ ಸಿಂಥಸಿಸ್ ಚೆನ್ನಾಗಾಗಬೇಕು. ನಮಗೆ ಏಜ್ ಆಗ್ತಾ ಹೋದಂಗೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಬೇಕಾದ್ರೆ ಕೊಲಾಜನ್ ಸಪ್ಲಿಮೆಂಟ್ಸ್ ತಗೋಬೋದು, ಆರ್ ಮೇ ಬಿ ಕೊಲಾಜನ್ ನೀವು ಸಪ್ಲಿಮೆಂಟ್ಸ್ ತಗೊಂಡ್ರೂ ಕೂಡ ಅದು ಡೈಜೆಸ್ಟ್ ಆಗಿಬಿಡುತ್ತೆ, ಅದಾದಮೇಲೆ ಕೊಲಾಜನ್ ಪ್ರೊಡಕ್ಷನ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಈ ಲೀಫಿ ವೆಜಿಟೇಬಲ್ಸ್ ಏನಿದೆ ಅದು ಚೆನ್ನಾಗಿ ತಗೊಂಡ್ರೆ ನಮಗೇನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ, ನಮ್ಮ ರಕ್ತನಾಳಗಳದ್ದು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾವೇನು ಮಾಡ್ಬೋದು, ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಫ್ರೂಟ್ಸ್ಗಳನ್ನು ಜಾಸ್ತಿ ತಗೋಬೇಕು. ಎಲ್ಲ ಸಿಟ್ರಸ್ ಫ್ರೂಟ್ಸ್ಗಳೇನಿದೆ ತುಂಬ ಚೆನ್ನಾಗಿ ನೀವು ತಗೋಬೋದು. ಅದರೊಟ್ಟಿಗೆ ದಾಳಿಂಬೆ ತುಂಬ ಒಳ್ಳೆಯದು ನಮ್ಮ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ. ಸೊ
ದಾಳಿಂಬೆ ಜ್ಯೂಸ್ ಬೇಕಾದ್ರೆ ಮಾಡಿ ತಗೋಬಹುದು. ಎಲ್ಲ ಜ್ಯೂಸ್ ಮಾಡೋಕ್ಕಿಂತ ತುಂಬ ಒಳ್ಳೆಯದು, ಹಾಗೆ ತಗೊಳ್ಳೋದು ತುಂಬ ಒಳ್ಳೆಯದು, ಯಾಕಂದ್ರೆ ಅದರಲ್ಲಿರುವಂಥ ನಾರಿನಂಶ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ಹಣ್ಣುಗಳನ್ನು ಜಾಸ್ತಿ ಸೇವಿಸಬೇಕು. ಪ್ರತಿ ದಿವಸ ತುಂಬ ಚೆನ್ನಾಗಿ ತರಕಾರಿಗಳನ್ನು ತಗೋಬೇಕು. ನೈಟ್ರೇಟ್ಸ್ ಜಾಸ್ತಿ ಇರುವಂಥ ಬೀಟ್ರೂಟ್ ಈ ಥರ ಆಹಾರಗಳನ್ನು ಸೇವಿಸೋದು ಕೂಡ ಈ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿಕ್ಕೂ ನಮ್ಮ ವೇರಿಕೋಸ್ ವೇನ್ಸನ್ನು ಕಡಿಮೆ ಮಾಡಲಿಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೇನು ಪೋಸ್ಚರ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ನಾವು ಮನೆಗೆ ಬಂದರೆ ಏನು ಮಾಡಬೇಕು, ವೆರಿಕೋಸಿಟಿ ತುಂಬ ಜಾಸ್ತಿ ಇರೋರಾದರೆ ತುಂಬ ಹೊತ್ತು ನಿಂತ್ಕೊಂಡಿರಬಾರ್ದು, ಅಥವಾ ಲೇಡೀಸ್ ಆದರೆ ಅವರಿಗೆ ವೆರಿಕೋಸಿಟಿ ಇದ್ದರೆ ಅವರ ಸ್ವಲ್ಪ ಪೋಸ್ಚರ್ ಚೇಂಜ್ ಮಾಡಿ ಕೆಲಸ ಮಾಡಲಿಕ್ಕೆ ಕಲಿಬೇಕು. ಮೇಲೆ ಮೇ ಬಿ ಕಾಲುಗಳು ಒಂದು ಸ್ಟೂಲ್ ಮೇಲೆ ಇಟ್ಕೊಂಡು ನಮ್ಮ ಲೆವೆಲಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ತುಂಬ ಒಳ್ಳೆಯದು, ಅಥವಾ ಎಲ್ಲಾದರೂ ಒಂದು ಚೇರ್ ಅರೇಂಜ್ ಮಾಡಿ ಅದರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ತುಂಬ ಒಳ್ಳೆಯದು. ನಾವು ಟಿ ವಿ ನೋಡ್ತಾ ಇರುವಾಗ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಪ್ರತಿ ದಿವಸ ಈವ್ನಿಂಗ್ ಆ ಕಾಲುಗಳಲ್ಲಿ ಒಂದು ರಿವರ್ಸ್ ಡೈರೆಕ್ಷನ್ಲಿ ಮಸಾಜ್. ನಾನೀಗ ಫಸ್ಟ್ ಒಂದು ಪ್ರಿಪರೇಷನ್ ಹೇಳಿದ್ದೇನೆ, ಅದು ಪ್ರಿಪೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಯಾವುದಾದ್ರೂ ಆಯಿಲಿಂದ, ಅಥವಾ ಆಯಿಲ್ ಇಲ್ಲ ಅಂದರೆ ಹಾಗಾದರೂ ಕೂಡ ನಾವು ರಿವರ್ಸ್ ಡೈರೆಕ್ಷನ್ಲಿ ಮಸಾಜ್ ಮಾಡೋದು ಇದಕ್ಕೆ ತುಂಬ ಒಳ್ಳೆಯದು. ರಾತ್ರಿ ಮಲಗುವಾಗ ಒಂದು ದಿಂಬು ಹಾಕಿ ಕಾಲನ್ನು ಸ್ವಲ್ಪ ಎತ್ತರ ಮಾಡಿ ಇಟ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ, ಈ ವೆರಿಕೋಸಿಟಿ ಇದ್ದಾಗ ಕಾಲಲ್ಲಿ ಊತ ಇರುತ್ತೆ. ಸೊ ಅದು ಕಾಲು ಸ್ವಲ್ಪ ರೈಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಆ ಸರ್ಕ್ಯುಲೇಷನ್ ರಾತ್ರಿ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ, ಸರಿಯಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಬೆಳಗ್ಗೆ ಏಳೋ ತನಕ ಊತ ಎಲ್ಲ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ನಾವು ಡೇ ಟೈಮ್ ಆಲ್ಮೋಸ್ಟ್ ಏನು ನಾವು ಒಂದು 8 to 9 hours ನಿಂತ್ಕೊಂಡು ಕೆಲಸ ಮಾಡಿರ್ತೀವಿ, ಅಷ್ಟೇ ಟೈಮ್ ರಾತ್ರಿ ಕೂಡ ಇದೆ. ಸೊ ರಾತ್ರಿ ನಾವು ಮಲಗುವಾಗ ಅದು ಎತ್ತರ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಆ ವೇನ್ಸ್ ಮೇಲಿರುವಂಥ ಒತ್ತಡ ಕಡಿಮೆ ಆಗುತ್ತೆ ಆ್ಯಂಡ್ ಈಸಿಯಾಗಿ ಆ ಸರ್ಕ್ಯುಲೇಷನ್ ರೀಗೇನ್ ಆಗಲಿಕ್ಕಾಗುತ್ತೆ. ಸೊ ನಮಗೆ ಈ ಸಮಸ್ಯೆ ಏನಿದೆ, ವೆರಿಕೋಸಿಟಿ ಏನಿದೆ, ಅದು ಜಾಸ್ತಿ ಆಗೋದನ್ನ ತಡೆಗಟ್ಟಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದರೊಟ್ಟಿಗೆ ನಾವು ಒಳ್ಳೆ ಆಹಾರ ತಗೊಂಡ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕನೆಕ್ಟಿವ್ ಟಿಶ್ಯೂ ಪ್ರೊಡಕ್ಷನ್ ಚೆನ್ನಾಗುತ್ತೆ, ನಮ್ಮ ವೆರಿಕೋಸಿಟಿಯನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒಮೆಗಾ 3 ಫ್ಯಾಟಿ ಆಸಿಡ್. ನಮಗೆ ಗೊತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದು ನಮ್ಮ ರಕ್ತನಾಳಗಳದ್ದು ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಟ್ಸ್ ಅ ನ್ಯಾಚುರಲ್ ಬ್ಲಡ್ ಥಿನ್ನರ್. ಸೊ ವೆರಿಕೋಸಿಟಿ ಇದ್ದವರು ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಳ್ಳೋದು ತುಂಬ ಒಳ್ಳೆಯದು. ಅದೇ ಥರ ಅರಿಶಿಣದಲ್ಲಿ ಕೂಡ ಕರ್ಕ್ಯುಮಿನ್ ಅಂತ ಒಂದು ಕಂಟೆಂಟ್ ಇದೆ, ದಟ್ ಇಸ್ ಅ ವೆರಿ ಸ್ಟ್ರಾಂಗ್ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್. ಸೊ ಅದು ತಗೊಳ್ಳೋದು ಕೂಡ ಈ ವ್ಯಾಲ್ವುಲರ್ ಹೆಲ್ತ್ ಏನಿದೆ ಅದು ರಿಗೇನ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವೆರಿಕೋಸಿಟಿ ಇದ್ದವರಿಗೆ ಅದು ತುಂಬ ಒಳ್ಳೆಯದು. ಅದೇ ಥರ ಶುಂಠಿ ಕೂಡ ತುಂಬ ಒಳ್ಳೆಯದು. ಶುಂಠಿಯಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಸ್ ಏನಿದೆ ಅದು ಕೂಡ ನಮ್ಮ ರಕ್ತನಾಳಗಳೇನಿದೆ ಅದರದ್ದು ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರೊಟ್ಟಿಗೆ ನಾವೇನು ಮಾಡಬೇಕು, ನಿಮಗೆ ವೆರಿಕೋಸಿಟಿ ಪ್ರಾಬ್ಲಮ್ ಇದ್ದರೆ ಆದಷ್ಟೊಂದು ವೆರಿಕೋಸ್ ಸ್ಟಾಕಿಂಗ್ಸನ್ನು ಉಪಯೋಗ ಮಾಡೋದು ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಕೆಲಸ ರಿಸೈನ್ ಮಾಡಲಿಕ್ಕೆ ನಮಗಾಗಲ್ಲ, ತಾಸುಗಟ್ಟಲೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ಅಂಥವ್ರು ಏನು ಮಾಡಬೇಕು, ಟ್ರಾವೆಲ್ ಮಾಡುವಾಗ ಅಥವಾ ಕೆಲಸಕ್ಕೆ ಹೋಗುವಾಗ ಒಂದು ವೀನಸ್ ಸ್ಟಾಕಿಂಗ್ಸನ್ನು ಹಾಕೊಂಡು ಹೋದರೆ ಅದೊಂದು ಸಪೋರ್ಟ್ ಮಾಡುತ್ತೆ, ನಮ್ಮ ರಕ್ತನಾಳಗಳಿಗೆ ಸರಿಯಾಗಿ ರಕ್ತ ಪಂಪ್ ಮಾಡಲಿಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡಿದರೆ ಈ ವೆರಿಕೋಸಿಟಿ ಏನಿದೆ ಅದನ್ನು ಜಾಸ್ತಿ ಆಗೋದನ್ನು ನಾವು ತಡೆಗಟ್ಟಬಹುದು. ಅದೇ ಥರ ಎಷ್ಟೋ ಕಾಂಪ್ಲಿಕೇಶನ್ಸ್ ಆಗೋದನ್ನು ಕೂಡ ಕಂಪ್ಲೀಟ್ಲಿ ತಡೆಗಟ್ಟಬಹುದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.